ಬಹಳ ವೇಗವಾಗಿ ಬೃಹದಾಕಾರವಾಗಿ ಬಹು ಎತ್ತರಕ್ಕೆ ಅಂದರೆ ಸರಿಸುಮಾರು 20 ಮೀಟರ್ ಎತ್ತರಕ್ಕೆ ಬೆಳೆಯುವ ಇಪ್ಪೆ ಮರವನ್ನು ಕನ್ನಡದಲ್ಲಿ ಹಿಪ್ಪೆ ಹಿಪ್ಪೆ ನಾನಿಲ್ ಮರ ಅಂತೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಮಧುಕ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಮಹುವಾ ಅಂತ ಹೇಳಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಇಂಡಿಯನ್ ಬಟರ್ ಟ್ರೀ ಅಂತ ಕರೀತಾರೆ, ಅದೇ ರೀತಿ ಹನಿ ಟ್ರೀ ಅಂತಲೂ ಕೂಡ ಕರೀತಾರೆ. ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಷ್ಟೇ ಅಲ್ಲದೆ ನಮ್ಮ ಕನ್ನಡದ ಕುಮಾರವ್ಯಾಸನ ಕಾವ್ಯದಲ್ಲೂ ಕೂಡ ಈ ಹಿಪ್ಪೆ ಮರದ ಉಲ್ಲೇಖ ಬರ್ತದೆ. ಅಂದರೆ ಇದೊಂದು ಭಾರತಕ್ಕೆ ಪ್ರಾಚೀನ ಮರವಾಗಿದ್ದು ದೇಶಿ ಮರ. ಈ ಹಿಪ್ಪೆ ಮರದ ಹೂವು, ಕಾಯಿ, ಹಣ್ಣು, ಬೀಜ, ತೊಗಟೆ, ಎಲೆ ಈ ಎಲ್ಲವೂ ಕೂಡ ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧ ಔಷಧಿ ಪದ್ಧತಿನಲ್ಲಿ ವಿವಿಧ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಬಳಕೆಯಾಗ್ತದೆ. ವಿಶೇಷವೆಂದರೆ ಈ ಹಿಪ್ಪೆಯ ಬೀಜದಿಂದ ಅಷ್ಟೇ ಅಲ್ಲದೆ ಈ ಹಿಪ್ಪೆಯ ಹೂವಿನಿಂದಲೂ ಕೂಡ ಎಣ್ಣೆಯನ್ನು ತೆಗೆಯಲಾಗ್ತದೆ. ಈ ಎರಡೂ ಎಣ್ಣೆಗಳು ಈ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಬಳಕೆಯಾಗ್ತವೆ. ಈಗೊಂದು 2-3 ತಲೆಮಾರುಗಳ ಹಿಂದೆ ಅಂದರೆ ನಮ್ಮ ಪೂರ್ವಿಕರು ಈ ಹಿಪ್ಪೆ ಬೀಜದ ಎಣ್ಣೆಯನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದರು. ಯಾಕೆಂದರೆ ಆಗ ವಿದ್ಯುತ್ ಇರಲಿಲ್ಲ, ಸೀಮೆ ಎಣ್ಣೆ ಕೂಡ ಇರಲಿಲ್ಲ. ಹೀಗಾಗಿ ಮನೆಯ ದೀಪವನ್ನು ಉರಿಸಲಿಕ್ಕೆ ಅಂದರೆ ಮನೆಯನ್ನು ಬೆಳಗಿಸ್ಲಿಕ್ಕೆ ಈ ಹಿಪ್ಪೆ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ರು. ಈ ಹಿಪ್ಪೆ ಎಣ್ಣೆಯ ದೀಪ ಮನೆಯಲ್ಲಿ ಉರಿದ್ರೆ ಯಾವುದೇ ಕೀಟಗಳು, ಸೊಳ್ಳೆಗಳು ಮನೆ ಒಳಗೆ ಬರ್ತಾ ಇರಲಿಲ್ಲ. ಕೆಲವೊಂದು ಬುಡಕಟ್ಟು ಸಮುದಾಯದ ಜನರು ಈ ಹಿಪ್ಪೆ ಎಣ್ಣೆಯನ್ನು ಅಡುಗೆಗೂ ಕೂಡ ಬಳಸ್ತಾ ಇದ್ರು. ಈ ಹಿಪ್ಪೆ ಮರಗಳು ತಮ್ಮ ವಯಸ್ಸಿಗೆ ಅಂದರೆ ಅವುಗಳ ಪ್ರೌಢತೆಗೆ ತಕ್ಕಂತೆ ಒಂದು ಮರದಿಂದ 20 kgಯಿಂದ 2 ಕ್ವಿಂಟಲ್ ಅಂದರೆ 200 kg ಬೀಜಗಳನ್ನು ಉತ್ಪಾದಿಸುವ ಶಕ್ತಿಯನ್ನು ಇವು ಹೊಂದಿರ್ತವೆ. ಈ ಹಿಪ್ಪೆ ಬೀಜಗಳನ್ನು ಇವತ್ತಿಗೂ ಕೂಡ ಸಾಬೂನು, ಮೇಣದ ಬತ್ತಿ ಮತ್ತು ಕೇಶವರ್ಧಕ ತೈಲಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆಯಾಗ್ತದೆ. ಹಿಪ್ಪೆ ಹೂವುಗಳನ್ನು ಈ ಆಯುರ್ವೇದದಲ್ಲಿ ಕೆಮ್ಮು, ಪಿತ್ತಸಾರ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸಲಿಕ್ಕೆ ಉಪಯೋಗಿಸ್ತಾರೆ. ಹಿಪ್ಪೆ ಹೂವಿನಲ್ಲಿ ಮಾಡಿದ ಲೇಹ್ಯ ನಿದ್ದೆಗೆ ಮತ್ತು ಪುಷ್ಟಿಗೆ ಅಂದರೆ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ತುಂಬ ಒಳ್ಳೆಯದು. ಈ ಹಿಪ್ಪೆ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ಅದನ್ನು ಬೇಕಾದಾಗ ಶರ್ಬತ್ ಮಾಡಿ ಸಿಹಿ ತಿಂಡಿಗಳನ್ನು ಮಾಡಿ ತಿನ್ಬೋದು. ಈ ಹಿಪ್ಪೆ ಹೂವನ್ನು ನೀರು ಅಥವಾ ಹಾಲು ಹಾಕಿ ಕುದಿಸಿ ಕುಡಿಯುವುದರಿಂದ ಕರುಳಿನಲ್ಲಿರುವ ಹುಣ್ಣು ಗುಣವಾಗ್ತದೆ. ಮತ್ತು ಈ ಹಸಿ ಹೂವನ್ನು ಅಂದರೆ ಹಿಪ್ಪೆಯ ಹಸಿ ಹೂವನ್ನು ತಿನ್ನೋದ್ರಿಂದ ಕೆಮ್ಮು ಗುಣವಾಗ್ತದೆ. ಈಗಾಗಲೇ ನಾನು ಈ ಹಿಪ್ಪೆ ಹೂವಿನಿಂದಲೂ ಕೂಡ ಎಣ್ಣೆಯನ್ನು ತೆಗೆಯಲಾಗ್ತದೆ ಅಂತ ಹೇಳಿದೆ. ಈ ಹಿಪ್ಪೆ ಹೂವಿನ ಎಣ್ಣೆ ಮತ್ತು ಹಿಪ್ಪೆ ಬೀಜದ ಎಣ್ಣೆ ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಈ ಕೀಲು ನೋವು ನಿವಾರಣೆಗೆ, ಚರ್ಮದ ಕಾಂತಿಗೆ ಮತ್ತು ಕೂದಲಿನ ಬೆಳವಣಿಗೆಗೆ ಬಳಸಲಾಗ್ತದೆ. ಹಿಪ್ಪೆ ಹೂವಿನಲ್ಲಿ ನಾರಿನಾಂಶ ಹೆಚ್ಚಿದ್ದು ಅದನ್ನು ಆಹಾರವಾಗಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ, ಕರುಳಿನ ಆರೋಗ್ಯ ಸದೃಢವಾಗ್ತದೆ. ಈ ಹೂವಿನಲ್ಲಿರುವಂತಹ ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಸೋಂಕುಗಳಿಂದ ರಕ್ಷಿಸ್ತದೆ. ಹಿಪ್ಪೆ ಹೂವಿನಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಹೆಚ್ಚಿರುವುದರಿಂದ ದೈಹಿಕ ಶ್ರಮ ಹಾಗೂ ದೀರ್ಘಕಾಲ ಕೆಲಸ ಮಾಡೋರಿಗೆ ಇದು ಉತ್ತಮ ಶಕ್ತಿಯನ್ನು ನೀಡುವ ಒಂದು ಮೂಲವಾಗಿದೆ. ಈ ಹಿಪ್ಪೆ ಹೂವುಗಳನ್ನು ಈ ಕೆಮ್ಮು, ಶೀತ, ಅಸ್ತಮದಂತಹ ಉಸಿರಾಟದ ಕಾಯಿಲೆಗಳನ್ನು ನಿವಾರಣೆಗೆ ಬಳಸಲಾಗ್ತದೆ. ಇದು ಕಫ ನಿವಾರಕವಾಗಿದೆ ಮತ್ತು ಮಹಿಳೆಯರ ಮುಟ್ಟಿನ ಸಮಸ್ಯೆಗಳ ನಿವಾರಣೆಗೂ ಕೂಡ ಹಿಪ್ಪೆ ಹೂವನ್ನು ಆಹಾರದಲ್ಲಿ ಬಳಸ್ಬೋದಾಗಿದೆ. ಹಿಪ್ಪೆ ಎಣ್ಣೆಯ ಬೀಜ ಕೀಲು ನೋವು ನಿವಾರಣೆ, ಊತ ನಿವಾರಣೆ ಹಾಗೂ ವಿವಿಧ ಚರ್ಮ ಸಮಸ್ಯೆಗಳ ನಿವಾರಣೆಗೆ ಒಂದು ರಾಮಬಾಣವಾಗಿದೆ. ಈ ಹಿಪ್ಪೆ ಎಣ್ಣೆಯನ್ನು ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಅದು ತಲೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸಿ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಮತ್ತು ಕೂದಲಿನ ಹೊಳಪನ್ನು ಹೆಚ್ಚಿಸ್ತದೆ. ಈ ಹಿಪ್ಪೆ ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ವೇಗವಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಈ ಹಿಪ್ಪೆ ಎಣ್ಣೆಯಲ್ಲಿ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಮ್ಮು, ಆರೋಗ್ಯಕರ ಕೊಬ್ಬು, ಕಬ್ಬಿಣ, ಕಾರ್ಬೋಹೈಡ್ರೇಟು ಇತ್ಯಾದಿ ಘಟಕಾಂಶಗಳು ಇದ್ದು ಇವು ಬಿಳಿ ಕೂದಲನ್ನು ಕಪ್ಪಾಗಿಸುವಲ್ಲಿ ಕೆಲಸ ಮಾಡ್ತವೆ. ಅಂದರೆ ಈ ಕಪ್ಪು ಕೂದಲು ಬಿಳಿಯಾಗಲಿಕ್ಕೇ ಬಿಡೋದಿಲ್ಲ. ಹಿಪ್ಪೆ ಎಣ್ಣೆ ಮತ್ತು ರೋಸ್ಮರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಈ ಬಿಳಿ ಕೂದಲಾಗೋದನ್ನು ಭಾಳ ತಡಿಬೋದು. ಈ ಹಿಪ್ಪೆ ಮರದ ತೊಗಟೆಯೂ ಕೂಡ ಔಷಧೀಯ ಗುಣವನ್ನು ಹೊಂದಿದ್ದು ಈ ಹಿಪ್ಪೆ ಮರದ ತೊಗಟೆಯ ಕಷಾಯ ಕುಡಿಯೋದ್ರಿಂದ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ. ಈ ಮರದ ತೊಗಟೆಯನ್ನು ಆಯುರ್ವೇದದಲ್ಲಿ ಈ ಗಾಯಗಳ ನಿವಾರಣೆಗೆ ಮತ್ತು ಈ ಕುಷ್ಠರೋಗ ನಿವಾರಣೆಗೆ ಬಳಸಲಾಗ್ತದೆ. ಈ ಹಿಪ್ಪೆ ಮರದ ಎಲೆಗಳನ್ನು ಈ ಸುಟ್ಟ ಗಾಯಗಳ ನಿವಾರಣೆಗೆ ಮತ್ತು ತುರಿಕೆಯ ನಿವಾರಣೆಗೆ ಬಳಸಲಾಗ್ತದೆ. ಈ ಹಿಪ್ಪೆ ಬೀಜದ ಎಣ್ಣೆ ಮತ್ತು ಹಿಪ್ಪೆ ಮರದ ಉತ್ಪನ್ನಗಳನ್ನು ಅಂದರೆ ಆಯುರ್ವೇದ ಔಷಧಿಗಳನ್ನು ಈ ವಿಡಿಯೋ ಜೊತೆ ಟ್ಯಾಗ್ ಮಾಡ್ತೀನಿ. ಬೇಕಂದರೆ ನೀವು ಅವುಗಳನ್ನು ಆನ್ಲೈನಲ್ಲಿ ತರಿಸ್ಕೊಳ್ಬೋದು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ.